ರಾಜಧಾನಿ ದೆಹಲಿಯಲ್ಲಿ ಮಿಂಚಿನ ರಾಜಕೀಯ ಬೆಳವಣಿಗೆ ಆಗಿದೆ. ಸರ್ಕಾರ ರಚನೆಯ ಕಸರತ್ತಿನಲ್ಲಿ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟಗಳು ಒಂದೇ ವಿಮಾನದಲ್ಲಿ ತೇಜಸ್ವಿ ಯಾದವ್, ನಿತೀಶ್ ಕುಮಾರ್ ಪ್ರಯಾಣವನ್ನ ಬೆಳೆಸಿದ್ದಾರೆ. ಎನ್ಡಿಎಯಲ್ಲಿ ಗುರುತಿಸಿಕೊಂಡಿದ್ದಾರೆ ನಿತೀಶ್ ಕುಮಾರ್. ಇಂಡಿಯಾ ಒಕ್ಕೂಟದಲ್ಲಿ ತೇಜಸ್ವಿ ಯಾದವ್ ಇದ್ದಾರೆ. ಬಿಹಾರದಿಂದ ದೆಹಲಿಗೆ ಒಂದೇ ವಿಮಾನದಲ್ಲಿ ಪಯಣವನ್ನ ಬೆಳೆಸಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನಿತೀಶ್ ಕುಮಾರ್ ಅವರ ನಡೆ. ಕೊನೆ ಗಳಿಗೆಯಲ್ಲಿ ಎನ್ಡಿಎಗೆ ಕೈ ಕೊಡ್ತಾರ ನಿತೀಶ್ ಕುಮಾರ್? ಪಲ್ಟು ಕುಮಾರ್ ಎಂದೇ ಹೆಸರುವಾಸಿಯಾಗಿದ್ದಾರೆ ನಿತೀಶ್ ಕುಮಾರ್ ಅವರು. ನಿತೀಶ್ ಕುಮಾರ್ ಎಲ್ಲಿಯೂ ಕೂಡ ನೆಲೆ ನಿಲ್ಲೋದಿಲ್ಲ. ಅವರು ಮೊದಲಿನಿಂದಲೂ ಕೂಡ ರಾಜಕೀಯ ಮಾಡಿಕೊಂಡು ಬಂದಿರೋದೇ ಹಾಗೆ. ಅಧಿಕಾರಕ್ಕಾಗಿ ಯಾವ ಪಾರ್ಟಿ ಜೊತೆಗೂ ಕೂಡ ಹೋಗ್ತಾರೆ ಅನ್ನೋದು ಅವರು ಹೆಸರುವಾಸಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈಗ ರಾಜಕೀಯ ಬೆಳವಣಿಗೆ ಮಿಂಚಿನ ರೀತಿಯಲ್ಲಿ ನಡೀತಾ ಇರೋದು. ಸರ್ಕಾರ ರಚನೆಯ ಕಸರತ್ತಿನಲ್ಲಿ ಎನ್ಡಿಎ ಮತ್ತು ಇಂಡಿಯಾ ಕೂಟಗಳಿದಾವೆ. ಬಹಳ ಪ್ರಮುಖವಾಗಿ ಇವತ್ತು ಒಂದೇ ವಿಮಾನದಲ್ಲಿ ತೇಜಸ್ವಿ ಯಾದವ್ ಮತ್ತು ನಿತೀಶ್ ಪ್ರಯಾಣವನ್ನ ಬೆಳೆಸಿರೋದು ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ. ಇಂಡಿಯಾ ಒಕ್ಕೂಟದಲ್ಲಿ ತೇಜಸ್ವಿ ಯಾದವ್ ಗುರುತಿಸಿಕೊಂಡಿದ್ದಾರೆ, ಎನ್ಡಿಎ ಒಕ್ಕೂಟದಲ್ಲಿ ನಿತೀಶ್ ಕುಮಾರ್ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಇಬ್ರು ಒಂದೇ ವಿಮಾನದಲ್ಲಿ ಪ್ರಯಾಣ ಬೆಳೆಸಿರೋದು ಸಹಜವಾಗಿ ಕುತೂಹಲ ಕೆರಳಿಸಿದೆ.